ಸ್ನೇಹಿತರೆ, ಇತ್ತೀಚೆಗೆ ದರ್ಶನ್ ಅವರ ತಮ್ಮ ದಿನಕರ್ ತೂಗುದೀಪ್ ಅವರು ಆಕ್ಚುಲಿ ಒಂದು ಸಂದರ್ಶನವನ್ನ ಪತ್ರಿಕೆಯಲ್ಲಿ ನೀಡಿದ್ದಾರೆ. ಅದರಲ್ಲಿ ದರ್ಶನ್ ಅವರ ಕುರಿತು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆನ್ಸರ್ ಮಾಡ್ತಾ ಹೊರಟಿದ್ದಾರೆ. ಅದರಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಒಂದು ಪ್ರಶ್ನೆ ಅಂತ ನಿಮಗೆ ತೆಗೆದುಕೊಳ್ತೇನೆ. ಏನು ಅಂತಂದ್ರೆ, ದರ್ಶನ್ ಅವರು ಬಂದ್ಬಿಟ್ಟು ಪವಿತ್ರ ಗೌಡಗೆ ಕೋಟಿ ಕೋಟಿಯ ಮನೆಯನ್ನೇ ಮಾಡಿಕೊಟ್ರು. ಆದ್ರೆ ಸ್ವಂತ ತಮ್ಮ ದಿನಕರ್ ಅವರಿಗೆ ಒಂದು ಮನೆಯನ್ನು ಕೂಡ ಮಾಡಿಕೊಟ್ಟಿಲ್ಲ. ದಿನಕರ್ ಅವರು ಸಿಂಗಲ್ ಬೆಡ್ರೂಮ್ ಅಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ. ಯಾಕೆ ಈ ರೀತಿ ಅಂತ ಕೇಳ್ತಾರೆ. ಇದಕ್ಕೇನು ಆನ್ಸರ್ ಮಾಡಿ ಅಂತ ದಿನಕರ್ ಅವರನ್ನ ಪತ್ರಿಕೆಯವರು ಕೇಳಿದ್ರೆ ಅದಕ್ಕೆ ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ. ಈ ರೀತಿ ಎಲ್ಲ ಸುಳ್ಳು ಸುಳ್ಳು ಸುದ್ದಿಗಳಿಗೆ ನಾನು ದನಿ ನೀಡಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಆನ್ಸರ್ ಕೂಡ ಅದಕ್ಕೆ ಮಾಡ್ತಾ ಹೊರಡ್ತಾರೆ. ಏನಪ್ಪಾ ಅಂದ್ರೆ, ದರ್ಶನ್ ಅವರು ಸ್ವಾಭಿಮಾನಿ, ಅವರು ಸ್ವಾಭಿಮಾನದಿಂದ ದುಡಿದಿದ್ದಾರೆ, ಸ್ವಾಭಿಮಾನದಿಂದ ಅವ್ರು ಬದುಕ್ತಾ ಇದ್ದಾರೆ. ಹಾಗೆ ನಾನು ಕೂಡ ಸ್ವಾಭಿಮಾನಿನೇ. ನಾನು ನನ್ನ ದುಡಿಮೆಯನ್ನು ನಂಬ್ಕೊಂಡಿದ್ದೇನೆ. ನಾನು ಕೂಡ 3 ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಿದ್ದೇನೆ. ಅದರಲ್ಲಿ ಹಣ ಬಂದಿದೆ, ನಾನು ಚೆನ್ನಾಗೇ ಇದ್ದೇನೆ. ಬೇಕು ಅಂದರೆ ನಾನು ಇವಾಗಲೇ ಒಂದು ಸ್ವಂತ ಮನೆ ನಾನು ತಗೋಬಲ್ಲೆ. ಆದರೆ ನನಗೇನು ದುಡ್ಡಿನ ಅವಶ್ಯಕತೆ ಅಷ್ಟೊಂದಿಲ್ಲ. ಹಾಗೆ ಒಂದು ವೇಳೆ ನಾನು ದರ್ಶನ್ ಅವರನ್ನ ಕೇಳಿದ್ರೆ ಒಂದು ಮನೆ ಮಾಡಿಕೊಡು ಅಂತ, ದರ್ಶನ್ ಅವರು ಇವಾಗಲೇ ಬೇಕಾದ್ರೆ ಒಂದು ಸ್ವಂತ ಮನೆಯನ್ನ ಮಾಡಿಕೊಡ್ತಾರೆ. ಹಾಗಾಗಿ ಇಂಥ ಸುಳ್ಳು ಸುದ್ದಿಗಳಿಗೆಲ್ಲ ನಾನು ದನಿಯನ್ನ ನೀಡಲ್ಲ ಅಂತೆಲ್ಲ ಹೇಳ್ತಾರೆ. ಆಮೇಲೆ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾರೆ ನಮ್ಮ ಪತ್ರಿಕೆಯವರು, ನೀವು ಮತ್ತೆ ದರ್ಶನ್ ಅವರ ಸಿನಿಮಾ ಯಾವಾಗ ಬರ್ಬೋದು ಅಂತ ಕೇಳಿದ್ರೆ ಆಕ್ಚುಲಿ ಅವ್ರು ಹೇಳ್ತಾರೆ 2026ಕ್ಕೆ ದರ್ಶನ್ ಅವರ ಜೊತೆ ನಾನು ಒಂದು ಸಿನಿಮಾವನ್ನ ಮಾಡ್ತೇನೆ. ಯಾಕೆ ಲೇಟು ಅಂತ ಕೇಳ್ತಾರೆ. ಇಲ್ಲ, ಅವರು ಈಗ ಸ್ವಲ್ಪ ಆರೋಗ್ಯ ಚೇತರಿಸ್ಕೋಬೇಕು, ಒಂದೂವರೆ ತಿಂಗಳು ಅವ್ರಿಗೆ ಬೇಕು ಆರೋಗ್ಯ ಚೇತರಿಸ್ಕೊಳ್ಳೋಕ್ಕೆ. ಅದಾದ ನಂತರ ಅವರ ಸಿನಿಮಾಗಳಿವೆ, ಬೇರೆ ಸಿನಿಮಾಗಳು. ಆ ಎಲ್ಲ ಸಿನಿಮಾಗಳು ಮುಗಿತಾ ಬರ್ತಾ ಇದ್ದಂಗೆ ನಾನು 2026ಕ್ಕೆ ದರ್ಶನ್ ಅವರಿಗೆ ಒಂದು ಸಿನಿಮಾವನ್ನ ಮಾಡ್ತೇನೆ ಅನ್ನುವಂಥದ್ದು. ಇದು ದಿನಕರ್ ತೂಗುದೀಪ್ ಅವರ ಖಡಕ್ ಮಾತುಗಳಾಗಿದ್ದು. ಹಾಗೆ ನೀವು ನೋಡಿರ್ಬಹುದು, ದರ್ಶನ್ ಅವರು ಜೈಲಲ್ಲಿದ್ದಾಗ ಅವರನ್ನ ಬಿಡುಗಡೆ ಮಾಡಿಸೋಕೆ, ಬೇಲ್ ಕೊಡಿಸೋಕೆ ಇವರು ಕೂಡ, ದಿನಕರ್ ಅವರು ಕೂಡ ಬಹಳ ಓಡಾಡಿದ್ದಾರೆ. ಅದು ಎಲ್ಲರೂ ಗೊತ್ತಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿಗಳು ಏನು ದರ್ಶನ್ ಅವರನ್ನ ದೇವರು ಅಂತ ಪೂಜಿಸ್ತಾರೋ, ದಿನಕರ್ ತೂಗುದೀಪ್ ಅವರನ್ನು ಕೂಡ ದೇವ್ರ ತರನೇ ನೋಡ್ತಾರೆ. ಅವರನ್ನು ಕೂಡ ದೇವ್ರ ರೀತಿನೇ ಪೂಜಿಸ್ತಾ ಇದ್ದಾರೆ. ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ.